ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಫ್ರೆಂಡ್ಸ್, ಮುತ್ತತ್ತಿಗೆ ಹೋಗ್ತಾ ಇರೋ ಟ್ರಿಪ್ ಅಂದ್ರೆ ಪಾರ್ಟ್ 1 ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 2 ವಿಡಿಯೋ ಇದಾಗಿದೆ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೂ ಡೈಲಿ ಲಾಗ್ಸ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಪಾರ್ಟ್ 1 ಅಲ್ಲಿ ನಾವು ಬೆಳಗ್ಗೆ ಮನೆಯಿಂದ ಎದ್ದು ಹೋಗಿದ್ದು, ಆಮೇಲೆ ಬ್ಯಾಂಗ್ಳೂರಲ್ಲಿ ಬೆಳಗ್ಗೆ ವೆದರ್ ಯಾವ ತರ ಇರುತ್ತೆ ಆ ವೆದರ್ ಎಲ್ಲ ಶೋ ಮಾಡಿದ್ದೀನಿ. ಸೊ ಪಾರ್ಟ್ 1 ಅಲ್ಲಿ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ, ಯಾಕಂದ್ರೆ ಅವ್ರವ್ರ ವೆಹಿಕಲ್ಸ್ ಅಲ್ಲಿ ಅವರು ಮುಂದೆ ಹಿಂದೆ ಆಗಿದ್ವಲ್ಲ, ಸೊ ಅದಕ್ಕೆ. ಆಮೇಲೆ ಪಾರ್ಟ್ 2 ಅಲ್ಲಿ ನಾನು ಎಲ್ಲರಿಗೂ ಶೋ ಮಾಡ್ತಾ ಇದ್ದೀನಿ. ಅದಲ್ಲದೆ ಅಲ್ಲಿ ಟೆಂಪಲ್ ಇದೆ, ಆಮೇಲೆ ನದಿ ಇದೆ, ಆ ನದಿಯಲ್ಲಿ ಯಾವ ತರ ಎಂಜಾಯ್ ಮಾಡ್ತಾ ಇದೀವಿ ಅದೆಲ್ಲ ನಾನು ಈ ಪಾರ್ಟ್ 2 ವಿಡಿಯೋದಲ್ಲಿ ಶೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫೈನಲಿ ನಾವು ಬಂದಿದ್ದೀವಿ. ಇಲ್ಲಿ ನೋಡಿ, ಹಲಗೂರು ವನ್ಯಜೀವಿ ವಲಯಕ್ಕೆ ಸುಸ್ವಾಗತ ಅಂತ ಹೇಳಿ ಬರ್ದಿದ್ದಾರೆ. ಮುತ್ತತ್ತಿಗೆ ಹೋಗ್ಬೋದು, ಇಲ್ಲಿಂದಾನೇ ಇದೆ ಮೇನ್ ಗೇಟ್ ಅಂತಾನೆ ಹೇಳ್ಬೋದು. ಇಲ್ಲಿಂದ ಒಳಗಡೆ ಹೋದ್ರೆ ಮುತ್ತತ್ತಿ ಟೆಂಪಲ್ ಬರುತ್ತೆ. ಮುತ್ತತ್ತಿ ಒಳಗಡೆ ಹೋಗಿ ಟೆಂಪಲ್ ನೋಡೋಕ್ಕಿಂತ ಮುಂಚೆ ನಾವು, ಅಂದ್ರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ದಾರಿಯಲ್ಲಿ ಬೆಳಗ್ಗೆ ನಾವು ಟಿಫನ್ ಮಾಡಕ್ಕಂತ ಇಳಿದಿದ್ವಿ, ಅಂದ್ರೆ ಹೋಟೆಲ್ಗೆ ಹೋಗಿದ್ವಿ. ಅದೆಲ್ಲ ನೋಡ್ಕೊಂಡ್ ಬರೋಣ ಇವಾಗ, ಬನ್ನಿ. ಈಗ ನಾಷ್ಟ ಮಾಡಕ್ ಕೇಳಿದೀವಿ, ಇಲ್ಲ ಟಿಫನ್. ಓಕೆನಾ, ಎಲ್ಲರೂ ಕಾರ್ ಎಲ್ಲ ಪಾರ್ಕ್ ಮಾಡಿದ್ದಾರೆ. ನೋಡಿ ನಮ್ಮಮ್ಮ ಗೋಪಿಕಾ ಆಂಟಿ ಬಂದಾರೆ. ಗೋಪಿಕಾ ಆಂಟಿ ನೋಡಿ, ಗೋಪಿಕಾ ಆಂಟಿ ಬಂದಿದ್ದಾರೆ. ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ? ಟ್ರಿಪ್ಗೆ ಹೋಗ್ತಿದ್ದೀರಾ? ಅಮ್ಮ ಏನಂತಿ ನೀವು? ಅಕ್ಕ ಚೆನ್ನಾಗಿದ್ದೀರಾ? ಅಕ್ಕ ಚೆನ್ನಾಗಿದ್ದೀವ ನೋಡಿ. ಅಕ್ಕ ಬಂದಿದ್ದಾರೆ, ಇಲ್ಲೊಂದು ಪುಟ್ಟ ಪಾಪು ಬಂದಿದೆ. ನಿನ್ ಹೆಸರು? ಓಕೆ, ಮಮತಾ ಅಂತೆ ನೋಡಿ. ನೀನೇ ಹೇಳ್ಬಿಡು. ಮಮತಾ ಅಂತ ಅವ್ರ ಹೆಸರು. ಗೋಪಿ ಎಲ್ಲ ಬಂದಾರೆ, ನಾಷ್ಟ ಮಾಡಕ್ ಹೇಳ್ತಿದ್ದೀವಿ. ಹಾಯ್, ಎಲ್ಲಾರು ಚೆನ್ನಾಗಿದ್ದೀರಾ? ನಾವು ಮುತ್ತತ್ತಿಗೆ ಹೋಯ್ತಾ ಇದೀವಿ ಫ್ಯಾಮಿಲಿ. ಎಲ್ಲಾರು ನೀವು ಬನ್ರಿ ಎಲ್ಲಾರು. ಸೊ ತನು ನೋಡಿ, ತನು ಕೂಡ ರೆಡಿ ಆಗಿ ಬಂದಿದ್ದಾರೆ. ಎಲ್ಲಾರು ನಾಷ್ಟ ಮಾಡಕ್ ಹೋಗ್ತಾ ಇದೀವಿ. ಸೊ ಹೋಗೋಣ, ಓಕೆನಾ? ಸೊ ಮುತ್ತತ್ತಿಗೆ ಬಂದ್ರೆ ಯಾವಾಗ್ಲೂ ಇದೇ ಹೋಟೆಲ್ ಅಲ್ಲಿ ನಾವು ಟಿಫನ್ ಮಾಡ್ಬಿಟ್ಟು ಹೋಗೋದು. ಸೊ ಇವಾಗ ಅಲ್ಲೇ ಹೋಗ್ತಾ ಇದೀವಿ. ಮತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಮಸಾಲಾ ದೋಸೆ ಎಲ್ಲ ಮಾಡ್ತಾರೆ ಅಲ್ಲಿ. ಸೊ ಹೋಗೋಣ. ಅಂದ್ರೆ ಇದು ಬರೋದ್ ನಾವು ಸೆಕೆಂಡ್ ಇಲ್ಲ ಥರ್ಡ್ ಟೈಮ್ ನಾವು ಬರ್ತಾ ಇದೀವಿ. ಸೊ ಥರ್ಡ್ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಜಾಯ್ನ್ ಆಗಿದ್ದಾರೆ ಮುತ್ತತ್ತಿಗೆ ಬರಕ್ಕೆ. ಸೊ ಹೋಗೋಣ, ನಾಷ್ಟ ಮಾಡೋಣ. ಅಲ್ಲಿ ಸಂಗೀಲ್ ಅಂಕಲ್ ಎಲ್ಲ ವೇಟ್ ಮಾಡ್ತಾರೆ. ಇದು ಹೋಟೆಲ್ ಬೇರೆ ಇದೆ. ಲಾಸ್ಟ್ ಟೈಮ್ ಓಕೆ, ನಾನು ಅದೇ ಅನ್ಕೊಂಡೆ, ಬಟ್ ಇದು ಈ ಟೈಮ್ ಇದು ಹೋಟೆಲ್ ಬೇರೆ ಇದೆ ನೋಡಿ. ಇವಾಗ ಬಂದಿರೋದು ನೋಡ್ಬೇಕು, ಅಲ್ಲೆಲ್ಲ ಟಿಫನ್ ಹೇಗಿರುತ್ತೆ, ಚೆನ್ನಾಗಿರುತ್ತೆ ಇಲ್ಲ ಅಂತ. ಸೊ ನೋಡ್ಬೇಕು. ಓ ಮೈ ಗಾಡ್, ಈ ತರ ರಶ್ ಇದೆ ನೋಡಿ. ಇಷ್ಟು ರಶ್ ಅಲ್ಲಿ ನಾವು ನಿಂತ್ಕೊಂಡು ಟಿಫನ್ ಮಾಡ್ಬೇಕು. ಓ ಮೈ ಗಾಡ್, ಹೌದು, ತುಂಬಾ ರಶ್ ಇತ್ತು ಹೋಟೆಲ್ ಅಲ್ಲಿ. ನಾನೇನ್ ಅನ್ಕೊಂಡಿದ್ದೆ ಸಂಡೆ ಎಲ್ಲರೂ ಮನೇಲಿ ಇರ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲಿರುವ ಜನ ಎಲ್ಲ ನೋಡಿದ್ರೆ ಸಂಡೆ ಯಾರು ಮನೇಲಿ ಇರಲ್ಲ, ಎಲ್ಲರೂ ಹೋಟೆಲ್ ಅಲ್ಲಿ ಇರ್ತಾರೆ ಅಂತಾನೆ ಅನ್ಕೊಂಡೆ. ಆಮೇಲೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಸ್ಪೆಷಲ್ ಏನಂದ್ರೆ ಇದು ದೋಸೆ ತುಂಬಾ ಸ್ಪೆಷಲ್ ಇಲ್ಲಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಶಶಿಯನ್ನ ತಿಂದ್ಬಿಟ್ಟು ನಿಂತವ್ರವಾಗ ಅಲ್ಲ, ನಾನು ಅನ್ಕೊಂಡಿದ್ದೆ ನೀವು ವೇಟ್ ಮಾಡ್ತೀರಾ ಅಂತ ನಮ್ಮೆಲ್ಲರಿಗೂ. ನೀವೇ ಏನೋ ಹೇಳ್ತಿದಾರಣ್ಣ. ಸೊ ಲೊಕೇಶನ್ ಬಂದು ನಾವು ಮುತ್ತತ್ತಿಗೆ ಬಂದಿದ್ದೀವಿ. ಇಲ್ಲಿ ಬಂದು ಬೋರ್ಡ್ ಹಾಕಿದ್ದಾರೆ, ಹಲಗೂರು ವನ್ಯಜೀವಿ ವಲಯಕ್ಕೆ ಸುಸ್ವಾಗತ ಅಂತ ಹೇಳಿ. ಸೊ ನೋಡಿ, ಚೆನ್ನಾಗಿದೆ ನೇಚರ್. ಆಮೇಲೆ ಇಲ್ಲಿ ಚೆಕ್ ಮಾಡಿಸ್ತಿದ್ದಾರೆ, ಅಲ್ಲಿ ಹಸ್ಬೆಂಡು ಬಂದರು. ಸೊ ಮತ್ತೆ ಇವಾಗ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿರ್ತೀವಿ. ಈ ದಾರಿಯಲ್ಲಿ ಹೋಗುವಾಗ ನನ್ಗೆ ಯಾವ ತರ ಫೀಲ್ ಆಗ್ತಾ ಇತ್ತು ಅಂದ್ರೆ, ನಾವು ಮೂವಿಯಲ್ಲೆಲ್ಲ ನೋಡಿರ್ತೀವಿ, ಅಂದ್ರೆ ಒಂದ್ ಕಾರೆಲ್ಲ ಹೋಗುವಾಗ ಅಂದ್ರೆ ಆನೆ ಆಗ್ಲಿ ಅಥವಾ ಲಯನ್ ಆಗ್ಲಿ ಬಂದ್ ನಿಂತಾಗ ಯಾವ ತರ ಇರುತ್ತೆ ಅಂತ ಹೇಳಿ ನಾನು ಫೀಲ್ ಮಾಡ್ಕೊತಾ ಇದ್ದೆ. ಆಮೇಲೆ ನೋಡಿ, ಮುಂದೆನೂ ಇಲ್ಲ ದಾರಿಯಲ್ಲಿ ಯಾರು, ಆಮೇಲೆ ಹಿಂದೆನೂ ವೆಹಿಕಲ್ಸ್ ಇಲ್ಲ, ನಮ್ದೇ ಒಂದಿತ್ತು. ಆಮೇಲೆ ತುಂಬಾ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಅಷ್ಟೇ ಭಯ ಕೂಡ ಆಗ್ತಾ ಇತ್ತು, ಅಂದ್ರೆ ಯಾವ್ದೋ ಒಂದು ಕಾಡಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನನ್ಗೆ ಅನಿಸ್ತಾ ಇತ್ತು. ಬಟ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ನಾನು. ವಾವ್, ನೈಸ್. ಮೇಲಿಂದ ಕೆಳಗಡೆ ಹೋಗ್ತಾ ಇದ್ದೀವಿ. ಈಗ ಸಮರ್ ಅಲ್ವಾ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಕುತ್ಕೊಂಡು, ಮರಗಳು ಎರಡು ಸೈಡ್ ಬದಿಯಲ್ಲಿ, ಈಗ ಸಮರ್ ಅಲ್ವಾ ಒಣಗೋಗ್ಬಿಟ್ಟಿದೆ ಎರಡು ಸೈಡ್ ಬದಿಯಲ್ಲಿ. ಆಮೇಲೆ ಮಂಕಿ ಎಲ್ಲ ಇತ್ತು ಅಲ್ಲಿ. ಸ್ವಲ್ಪ ನಿಧಾನ ಹೋಗಿ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ ನಮ್ಮ ಹಸ್ಬೆಂಡ್ಗೆ. ಮತ್ತೆ ಇನ್ನೊಂದು ಏನ್ ಥಿಂಕ್ ಮಾಡ್ತಾ ಇದ್ದೆ ಅಂದ್ರೆ, ನಾನು ಮಳೆಗಾಲದಲ್ಲಿ ತುಂಬಾ ಗ್ರೀನ್ ಆಗಿರುತ್ತೆ ಮರಗಳು ಎಲ್ಲ, ಎಷ್ಟು ಚೆನ್ನಾಗಿ ಗ್ರೀನ್ ವೆದರ್ ಅಲ್ಲಿ ನೋಡಿ. ಹಾಗಿದ್ರು ಲುಕ್ ಕೊಡುತ್ತೆ, ಹೀಗಿದ್ರು ಲುಕ್ ಕೊಡುತ್ತೆ. ಸೊ ಎಷ್ಟು ವ್ಯಾಲ್ಯೂ ಇದೆ ಅಲ್ವಾ ಒಂದು ಪರಿಸರಕ್ಕೆ, ಅಂದ್ರೆ ಆಚೆ ನೇಚರ್ಗೆ ತುಂಬಾ ಅಂದ್ರೆ ತುಂಬಾನೇ ವ್ಯಾಲ್ಯೂ ಇದೆ. ಸೊ ಫೈನಲಿ ನಾವು ಮುತ್ತತ್ತಿಗೆ ಬಂದಿದ್ದೀವಿ. ಇನ್ನೇನು ಮುಂದೆ ಹೋಗಿ ಸ್ವಲ್ಪ ಗಾಡಿ ರೈಟ್ ತಗೋತಾ ಇದೀವಿ. ನಾನು ವಿನೀತ್ ಬ್ರೋಗೆ ನೋಡ್ಬಿಟ್ಟೆ. ಸೊ ಗಾಡಿ ಎಲ್ಲ ಎಲ್ಲಿ ನಿಲ್ಸಿದ್ದಾರೆ ಅಂತ ಕೇಳ್ತಾ ಇದ್ದೆ. ಅಷ್ಟರಲ್ಲಿ ರೈಟ್ ಸೈಡ್ ಅಲ್ಲಿ ಹೇಮಕ್ಕ, ನರಸಮ್ಮ ಆಂಟಿ ಮತ್ತೆ ಒಬ್ರ ಅಕ್ಕ ವಲ್ಲಿ ಆಂಟಿ ಎಲ್ಲರೂ ಬಂದು ಟೆಂಪಲ್ಗೆ ಹೋಗ್ತಾ ಇದ್ರು. ಅವರೆಲ್ಲ ಬೆಳಗ್ಗೆನೆ ಮಾರ್ನಿಂಗ್ ಅಂದ್ರೆ ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ರು. ನಾವೆಲ್ಲ ಡೈರೆಕ್ಟ್ ನದಿಯಲ್ಲಿ ಸ್ನಾನ ಮಾಡೋಣ ಅಂತ ಹಂಗೆ ಹೋಗಿದ್ವಿ. ಸೊ ಅವ್ರಿಗೆ ಹೇಳಿದ್ವಿ, ನಮಗೂ ಕೇಳ್ಕೊಂಡ್ ಬನ್ನಿ ದೇವ್ರಿಗೆ, ಅಂದ್ರೆ ಒಳ್ಳೇದಾಗ್ಲಿ, ನಮ್ಮ ಪರವಾಗಿ ನೀವೇ ಕೇಳ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ವಿ. ಆಮೇಲೆ ಸ್ವಲ್ಪ ಮುಂದೆ ಹೋಗೋಷ್ಟರಲ್ಲಿ ರೈಟ್ ಸೈಡ್ ಅಲ್ಲಿ ಹೋಗಿ ಗಾಡಿನ ಪಾರ್ಕ್ ಮಾಡಿದ್ವಿ.
ಹೋಗಿದ್ವಿ. ಅಲ್ಲಿ ಪಾರ್ಕ್ ಮಾಡಿ ಇಳಿದ್ಬಿಟ್ಟು ಸ್ವಲ್ಪ ಅಂದ್ರೆ ತುಂಬಾ ಹೊತ್ತಿನಿಂದ ನಾವು ಗಾಡಿ ಕೂತಾಗ ಹೆಂಗಾಗುತ್ತಲ್ವಾ, ಸ್ವಲ್ಪ ಇಳಿದ್ಬಿಟ್ಟು ನಾವು ರೆಸ್ಟ್ ತಗೋತಾ ಇದ್ವಿ. ರೆಸ್ಟ್ ಅನ್ನೋದಕ್ಕಿಂತ ಇಳಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಹೋಗುವಾಗ ಸ್ವಲ್ಪ ಈ ಕಡೆ ನೋಡ್ತಾ ಇದ್ವಿ, ಅಲ್ಲಿ ಮುಂದೆ ತುಂಬಾ ಜನ ಇದ್ರು. ಯಾಕಂದ್ರೆ ಅಲ್ಲೇನೋ ಫಂಕ್ಷನ್ ಮಾಡ್ತಾ ಇದ್ರು ಅವರು, ತುಂಬಾ ಚೆನ್ನಾಗಿ ಡೋಲೆಲ್ಲ ಬಾರಿಸಿ ತುಂಬಾ ಚೆನ್ನಾಗೆಲ್ಲ ಫಂಕ್ಷನ್ ಮಾಡ್ತಾ ಇದ್ರು. ಲಾಸ್ಟ್ ಟೈಮ್ ಎಲ್ಲ ಹೋದಾಗ ತುಂಬಾ ಜಾಸ್ತಿ ಜನ ಇದ್ರು, ಆಮೇಲೆ ನೀರ್ ಕೂಡ ಜಾಸ್ತಿ ಇತ್ತು. ಸೊ ನಾವೆಲ್ಲ ಇಲ್ಲೇ ಪಾರ್ಕ್ ಮಾಡಿ ಹೋಗಿದ್ವಿ. ಬಟ್ ಈ ಸಲ ಸ್ವಲ್ಪ ಜನ ಕಮ್ಮಿನೇ ಇದ್ರು. ಜನ ಕಮ್ಮಿ ಇದ್ದಷ್ಟು ಒಳ್ಳೇದೇ ಅಂತ ಅನ್ಕೊಂಡೆ ನಾನು. ಆಮೇಲೆ ತುಂಬಾ ಬಿಸಿಲು ಬೇರೆ ಇತ್ತು, ನೀರ್ ತುಂಬಾ ಜಾಸ್ತಿ ಇಲ್ಲಿವರೆಗೂ ಇತ್ತು. ಬಟ್ ಈ ಸರಿ ನೀರ್ ಕಡಿಮೆ ಇದೆ ಅಂತ ಅನ್ಕೊಂಡೆ ದೂರ ಇದ್ದಾಗ ನೋಡ್ದಾಗ್ಲೆ. ಮನೆಯಿಂದ ಬರ್ಬೇಕಾದ್ರೆ ಡೈರೆಕ್ಟ್ ನದಿಯಲ್ಲಿ ಹೋಗಿ ನಾವು ಎಂಜಾಯ್ ಮಾಡೋಣ ಅಂತ ಹೇಳಿ ಹಾಗೆ ಬಂದಿದ್ದು. ಸೊ ಅದಕ್ಕೆ ನಾನು ಟೆಂಪಲ್ಗೆ ಹೋಗಕ್ಕಾಗ್ಲಿಲ್ಲ. ಹೇಮಕ ಎಲ್ಲ ಅವ್ರು ಹೋದಾಗ ವಿಡಿಯೋ ಮಾಡ್ಕೊಂಡ್ ಬಂದಿದ್ರು ದೇವ್ರದೆಲ್ಲ. ಸೊ ಅದು ಯಾವ ದೇವ್ರು ಏನು ಎತ್ತ ಅಂತ ಸ್ವಲ್ಪ ತಿಳ್ಕೊಂಡ್ ಬರೋಣ, ನೋಡ್ಕೊಂಡ್ ಬರೋಣ ಬನ್ನಿ. ಶ್ರೀ ಮುತ್ತತಿರಾಯ ಸ್ವಾಮಿ ಸನ್ನಿಧಿ ಶ್ರೀ ಕ್ಷೇತ್ರ ಮುತ್ತತಿ ದೇವ್ರಿದು. ಅಂದ್ರೆ ಇದು ಕಾವೇರಿ ನದಿ ತೀರದಲ್ಲಿ ತುಂಬಾ ಶಾಂತ ಮತ್ತು ಪ್ರಕೃತಿ ಸೌಂದರ್ಯದಿಂದ ಒಳಗೊಂಡಿದೆ ಅಂತ ಹೇಳ್ತಾರೆ. ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ದೇವರು. ಸೊ ಯಾರಾದ್ರೂ ಹೊಸ ಕೆಲ್ಸಕ್ಕೆ ಜಾಯಿನ್ ಆಗ್ತಿದ್ದಾರೆ ಅಂದಾಗ, ಮನಸ್ಸಿಗೆ ಶಾಂತಿ ಸಿಗ್ಬೇಕು ಅಂದಾಗ, ಆಮೇಲೆ ಅದೇ ಜಾಬ್ ಬೇಕು, ಆಮೇಲೆ ಬೇರೆ ಬೇರೆ ಕಷ್ಟಗಳಿಗೆಲ್ಲ ಈ ದೇವ್ರ ಹತ್ರ ಬಂದು ದರ್ಶನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ತಾರೆ. ಮತ್ತೆ ಇಲ್ಲಿರುವ ಜನರು ಏನು ಈ ಮುತ್ತತಿ ದೇವರನ್ನ ಆರಾಧಿಸ್ತಾರಲ್ಲ, ಅವರೆಲ್ಲ ಅನ್ಕೊಂಡಿದ್ದಾರೆ ಮುತ್ತತಿ ರಾಯಸ್ವಾಮಿ ಆಂಜನೇಯ ಅವತಾರ ಅಂತಾನೆ ಅನ್ಕೊಂಡು ಪೂಜಿಸ್ತಾರಂತೆ. ಸೊ ಕಾರೆಲ್ಲ ಪಾರ್ಕ್ ಮಾಡಿದ್ಮೇಲೆ ಯಾವ ರೀತಿ ಅರೇಂಜ್ ನಡೀತಾ ಇದೆ ಮುಂದೆ ಎಲ್ಲ ನೋಡ್ಕೊಂಡ್ ಬರೋಣ ಬನ್ನಿ. ಆಗಿದ್ರೆ ಈಗ ಮುತ್ತತ್ತಿಗೆ ಬಂದಿದೀವಿ. ಸೊ ಅಲ್ಲಿ ನೇಚರ್ ಎಲ್ಲ ತುಂಬಾ ಚೆನ್ನಾಗಿದೆ. ವಾವ್, ಜಸ್ಟ್ ವಾವ್ ಅಂತಾನೆ ಹೇಳ್ಬೋದು. ಸೊ ಇಲ್ಲೆಲ್ಲ ಇದಾರೆ. ಬಾ ದೀಕ್ಷು ಹೋಗೋಣ. ಸೊ ದೀಕ್ಷು ಒಂದ್ ರೌಂಡ್ ಅಲ್ಲಿ ಹೋಗಿ ಬಂದಿದ್ದಾಳೆ. ಎಲ್ಲಿ ತುಂಬಾ ನೀರೆಲ್ಲ ಇದೆಲ್ಲ ಒಂಥರ ನದಿ. ಸೊ ಸಖತ್ತಾಗಿದೆ, ಸ್ನಾನ ಎಲ್ಲ ಮಾಡ್ಬೋದು. ಸೊ ನೀರಲ್ಲಿ ಎಂಜಾಯ್ ಮಾಡೋಣ ಅಂತಾನೆ ಬಂದಿದ್ದು. ಆಯ್ತಾ, ಚೆನ್ನಾಗಿದೆ, ನೋಡೋಣ. ಅಲ್ಲಿಗೆ ಹೋಗ್ತಾ ಇದೀನಿ ಇವಾಗ. ನಮ್ ದಿಶು ಇದ್ದಾಳೆ. ದಿಶು ಹಾಯ್ ಹೇಳು. ದಿಕ್ಷು ಹಾ ನೋಡಿ, ದಿಶು ಹಾಯ್ ಹೇಳ್ತಿದ್ದಾಳೆ. ಇಲ್ಲಿ ನಮ್ ದಿಕ್ಷು, ಇವಳ ಹೆಸರು ದಿಕ್ಷು, ಅವಳ ಹೆಸರು ದಿಶು. ಸೊ ಪ್ರಣಾಲಿ ಇದ್ದಾಳೆ ನನ್ ಜೊತೆಲಿ. ಅಲ್ಲ ಪ್ರಣು, ನೋಡು ಪ್ರಣು. ಸೊ ತುಂಬಾ ಚೆನ್ನಾಗಿದೆ, ನೇಚರ್ ಎಲ್ಲ ಚೆನ್ನಾಗಿದೆ. ಅಲ್ಲಿಗೆ ಹೋಗ್ತಾ ಇದೀನಿ ಫಸ್ಟ್, ನೋಡೋಣ ಎಲ್ಲ ಒಂದ್ ರೌಂಡ್ ಎಲ್ಲ ನೀರ್ ತೋರ್ಸೋಣ. ಬಾ ಬಾ ಬಾ. ಇಲ್ಲಿ ಚಂದ್ರಣ್ಣ ನೀರು ಎತ್ಕೊಂಡು ಹೋಗ್ತಿದ್ದಾರೆ, ಹಿಂದೆನೂ ತಗೊಂಡ್ ಬರ್ತಿದ್ದಾರೆ ಎಲ್ಲಾರು. ಸೊ ನೋಡೋಣ, ತುಂಬಾ ಕ್ಯೂರಿಯಾಸಿಟಿ ಇಲ್ಲಿದ್ದೀನಿ. ಅಡಿಗೆ ಎಲ್ಲ ಮಾಡಿ ಆಮೇಲೆ ಪಕ್ಕದಲ್ಲಿ ನೀರಿದೆ, ನದಿ ತರ, ಅಲ್ಲಿ ಜಂಪ್ ಮಾಡ್ಬಿಡೋದು ಅಷ್ಟೇ. ಅಂದ್ರೆ ಓಕೆ, ನೀರಲ್ಲಿ ಒದ್ದಾಡೋದು. ಓಕೆನಾ, ನೀರಲ್ಲಿ ಒದ್ದಾಡಿ ಎಂಜಾಯ್ ಮಾಡ್ಬೇಕು. ಸೊ ಈಗ ಬಂದಿದ್ದೀನಿ ಜಸ್ಟ್ ನಿಮ್ಗೆ ಬ್ಯಾಕ್, ಅಲ್ಲಿ ನಿಮ್ಗೆ ಬ್ಯಾಕ್ ಶೋ ಮಾಡ್ತೀನಿ ನೋಡಿ. ಇಲ್ಲಿ ಶಶಿಯಣ್ಣ, ಆಮೇಲೆ ತನು, ವಿಶು, ಶಶಿಯಣ್ಣ ಅವ್ರ ಫ್ರೆಂಡ್. ಅಣ್ಣ ಗುರೈಸ್ ನೋಡ್ತಾರೆ ನನ್ನ. ನಾನು ಎತ್ಕೊತೀನಿ, ನೀನ್ ವಿಡಿಯೋ ಮಾಡ್ಬೇಕಾರೆ. ತನು ಅಣ್ಣ ಬಂದಿದ್ದಾರೆ, ಶಶಿಯಣ್ಣ ಅವ್ರ ಫ್ರೆಂಡು. ಸೊ ನೋಡಿ, ಇವಾಗ ನಿಮ್ಗೆ ಶೋ ಮಾಡ್ತೀನಿ ಬ್ಯಾಕ್ ಸೈಡ್ ಇಂದ ಯಾರ್ಯಾರು ಇದ್ದಾರೆ, ಏನೇನ್ ಮಾಡ್ತಿದ್ದಾರೆ. ಸೊ ನಾನು ಕೂಡ ಹೆಲ್ಪ್ ಮಾಡಕ್ ಹೋಗ್ಬೇಕು ಇವಾಗ. ಸೊ ಇವಾಗ ಇಲ್ಲಿ ಎಲ್ಲಾರು ಇದ್ದಾರೆ, ಎಲ್ಲ ಹಾಯ್ ಮಾಡಿ. ವಿಡಿಯೋ ಮಾಡ್ತಾ ಇದೀನಿ, ಎಲ್ಲ ಹಾಯ್ ಮಾಡಿ. ಅಣ್ಣ ನೋಡಿ, ಅಂಕಲ್ ಹಾಯ್ ಮಾಡಿ. ಅಂಕಲ್ ಯಾರು ಹಾಯ್ ಹೇಳ್ತಾ ಇಲ್ಲ, ಎಲ್ಲಾರು ಕೆಲಸದಲ್ಲಿ ಬಿಜಿ ಇದ್ದಾರೆ, ತುಂಬಾ ಬಿಜಿ ಇದ್ದಾರೆ. ಇಲ್ಲೆಲ್ಲ ಅಡ್ಗೆ ಮಾಡಕ್ಕೆ ರೆಡಿ ಆಗ್ತಾ ಇದೆ. ಆಮೇಲೆ ಅಲ್ಲಿ ದೀಕ್ಷು ತೋರಿಸ್ಬೇಕಂತೆ ನೋಡಿ. ದೀಕ್ಷು, ಪ್ರಣು ಹಾಯ್ ಹೇಳು. ಪ್ರಣು ಇಲ್ಲಿ, ದಿಶು, ಪೂಜಾ, ಆಮೇಲೆ ನಮ್ಮತ್ತೆ, ಅಮ್ಮ. ಸೊ ಇಲ್ಲೆಲ್ಲ ಸ್ವಲ್ಪ ಕಲ್ಲುಗಳು ಜಾಸ್ತಿ ಇದಾವೆ, ಹುಷಾರಾಗಿ ಹೋಗ್ಬೇಕು. ವಾವ್, ನೈಸ್ ನೋಡಿ, ಚೆನ್ನಾಗಿದೆ. ಸೊ ಇಲ್ಲಿ ನಾವು ಇವಾಗ ಅಂದ್ರೆ ಅಡಿಗೆ ಮಾಡಿ ಊಟ ಮಾಡಿ, ಸೊ ಎಲ್ಲರೂ ಈ ನೀರಲ್ಲಿ ಎಂಜಾಯ್ ಮಾಡ್ತೀವಿ ಒದ್ದಾಡಿ. ಸೊ ನೀರ್ ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಇತ್ತು, ಈ ಟೈಮ್ ಸ್ವಲ್ಪ ಕಮ್ಮಿ ಇದೆ. ಬಂದೆ ಅಲ್ಲೇ ಇರು ದೀಕ್ಷು, ಬಂದೆ. ದೀಕ್ಷು ಅತ್ತೆ ಅತ್ತೆ ಅಂತ ಕರಿತಾನೆ ಇದ್ದಾಳೆ. ನೀರು ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಇತ್ತು, ಈ ಟೈಮ್ ಸ್ವಲ್ಪ ಕಮ್ಮಿ ಇದೆ. ಆದ್ರೂ ಚೆನ್ನಾಗಿದೆ, ಕೋಲ್ಡ್ ಆಗಿರುತ್ತೆ ನೀರಲ್ಲಿ. ಒಂದ್ಸಲ ಹೋದ್ರೆ ಮತ್ತೆ ಎದ್ದು ಬರ್ಬೇಕಂತ ಅನ್ಸೋದೇ ಇಲ್ಲ ಆಚೆ. ಸೊ ವೆದರ್ ಎಲ್ಲ ಚೆನ್ನಾಗಿದೆ. ನಾನು ನಿಮ್ಗೆ ಒಂದ್ಸಲ ಬ್ಯಾಕ್ ಇಂದ ಶೋ ಮಾಡ್ತೀನಿ. ಅಂದ್ರೆ ಇದು ಮುತ್ತತಿ ಟೆಂಪಲ್, ಆಯ್ತಾ. ಟೆಂಪಲ್ಗೆ ನಾವು ಈವ್ನಿಂಗ್ ಹೋಗ್ತೀವಿ, ಆವಾಗ ನಿಮ್ಗೆ ಶೋ ಮಾಡ್ತೀನಿ. ಬಟ್ ಇಲ್ಲೆಲ್ಲ ಇಷ್ಟು ದೊಡ್ಡ ಪ್ಲೇಸ್ ಇದೆ,
ದೊಡ್ಡ ಪ್ಲೇಸ್ ಇದೆ. ಆಮೇಲೆ ಎಲ್ಲಾ ಫ್ಯಾಮಿಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಂದ್ಬಿಟ್ಟು ಇಲ್ಲಿ ಅಂದ್ರೆ ಅಡಿಗೆ ಎಲ್ಲ ಮಾಡ್ತಾರೆ, ಆಮೇಲೆ ಊಟ ಮಾಡಿ. ಸೊ ಅಲ್ಲೆಲ್ಲ ಏನೋ ಫಂಕ್ಷನ್ ಇದೆ, ಸ್ವಲ್ಪ ಸೌಂಡ್ ಬರಲ್ಲ ನಿಮ್ಗೆ. ಆ ಕಡೆ ಎಲ್ಲ ಫಂಕ್ಷನ್ ನಡೀತಾ ಇದೆ, ಲಾಂಗ್ ಅಂದ್ರೆ ಇಲ್ಲಿಂದ ತುಂಬಾ ದೂರ ಇದೆ, ಸರಿನಾ. ಸೊ ಅಲ್ಲೆಲ್ಲ ನೋಡ್ಬೋದು ನೀವು, ಇಲ್ಲಿ ನೀರಿದೆ, ಅಲ್ಲೆಲ್ಲ ಜನ ಎಲ್ಲ ನೀರಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ನೀರಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ, ಆಮೇಲೆ ಎಲ್ಲರಿಗೂ ಇಷ್ಟ ನೀರಂದ್ರೆ. ಸೊ ನೋಡಿ, ಚೆನ್ನಾಗಿದೆ, ಇಷ್ಟ ಆಯ್ತು. ಪ್ಲೇಸ್ಗೆ ಥರ್ಡ್ ಟೈಮ್ ಬರ್ತಾ ಇದೀನಿ. ಆ ಕಡೆ ಎಲ್ಲ ಅಲ್ಲಿ ವೆದರ್ ನೋಡಿ, ವೆದರ್ ಎಲ್ಲ ಎಷ್ಟು ಸಕ್ಕತ್ತಾಗಿದೆ. ವಾವ್, ಇಲ್ಲೇ ಇದ್ಬಿಡೋಣ ಅಂತ ಅನ್ಸುತ್ತೆ. ಸೊ ನೋಡಿ, ವೆದರ್ ಎಲ್ಲ ಸಕ್ಕತ್ತಾಗಿದೆ. ನೋಡೋಣ, ಕೇಳ್ತೀನಿ ನಮ್ಮ ಹಸ್ಬೆಂಡ್ಗೆ ಇಲ್ಲೇ ಇರಲ್ಲ ಅಂತ ಹೇಳಿ. ಅವ್ರು ಆರಾಮಾಗಿ ನೀನ್ ಇಲ್ಲೇ ಇದ್ಬಿಡು ಅಂತ ಹೇಳ್ತಾರೆ. ಅಯ್ಯೋ ದೇವ್ರೆ ದೇವ್ರೆ. ಅಲ್ಲಿ ಬಂದು ಎಲ್ಲ ರೆಡಿ ಅಂದ್ರೆ ತಂದಿಡ್ತಿದ್ದಾರೆ, ಏನೇನ್ ಬೇಕು ಅಡಿಗೆಗೆ ಎಲ್ಲ ತಂದಿಡ್ತಿದ್ದಾರೆ. ಸೊ ನೋಡಿ, ವಾವ್, ಎಷ್ಟು ಮರಗಳು ಅಂದ್ರೆ ಜನ ಎಲ್ಲ ಬಂದ್ರೆ ಮರಗಳ ಕೆಳಗಡೆ ಆರಾಮಾಗಿ ಕುತ್ಕೊಂಡು ರೆಸ್ಟ್ ಎಲ್ಲ ತಗೋಬಹುದು ನಾವು. ಅಷ್ಟ್ ಚೆನ್ನಾಗಿದೆ ವೆದರು. ಆಮೇಲೆ ಇವಾಗ ಸೆಕೆ ಅಲ್ವಾ ಜಾಸ್ತಿ, ಸಮರ್ ಅಲ್ವಾ, ಸೆಕೆ ಇರುತ್ತೆ ಜಾಸ್ತಿ. ಅವಾಗ ಆರಾಮಾಗಿ ಈ ಕೋಲ್ಡ್ ನೀರಲ್ಲಿ ನಾವೆಲ್ಲ ಎಂಜಾಯ್ ಮಾಡ್ಬೋದು. ಇನ್ನು ಆ ಕಡೆ ಎಲ್ಲ ಇದೆ, ನಿಮ್ಗೆ ಶೋ ಮಾಡ್ತೀನಿ ನಾನು ಆದಷ್ಟು. ಸೊ ಒನ್ಸ್ ಇವಾಗ ಸ್ವಲ್ಪ ಹೋಗಿ ಅಲ್ಲಿ ಹೆಲ್ಪ್ ಮಾಡೋಣ, ಏನಾದ್ರು ಕಟ್ ಮಾಡೋದಿದ್ರೆ ಅದು ಇದು. ಸೊ ಎಲ್ಲ ಏನೇನು ಸ್ವಲ್ಪ ಭಾರ ಇರೋ ವಸ್ತು ಎಲ್ಲ ಅಣ್ಣಂದಿರು ತರ್ತಿದ್ದಾರೆ. ಇವಾಗ ನಮ್ ಕೆಲಸ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ, ಓಕೆನಾ. ಸೊ ಫ್ರೆಂಡ್ಸ್, ಈ ನೇಚರ್ ಅಂದ್ರೆ ತುಂಬಾ ಚೆನ್ನಾಗಿದೆ. ಈ ನೇಚರು ಇಲ್ಲೆಲ್ಲ ಬನ್ನಿ ನೀವು. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ನನ್ನ ಬ್ಲಾಗ್ ಅಲ್ಲಿ ನೀವು ಎಲ್ಲ ಈ ಪ್ಲೇಸ್ ನ ನೋಡಿದ್ರೆ ಇಲ್ಲಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನ್ ವೆಜ್ ಎಲ್ಲ ರೆಡಿ ಮಾಡಿ ಇಲ್ಲೆಲ್ಲ ಬಂದಾಗ ವೆಜ್ ಚೆನ್ನಾಗಿರಲ್ಲ, ನಾನ್ ವೆಜ್ ಅಂದ್ರೆ ಸಖತ್ ಕಾಂಬಿನೇಷನ್ ಇರುತ್ತೆ. ಈ ನೇಚರ್ಗೆ ತಕ್ಕಂತೆ ನಾನ್ ವೆಜ್ ಎಲ್ಲ ರೆಡಿ ಮಾಡಿ ತಿಂದು ಆಮೇಲೆ ನೀರಿಗೆ ಹೋಗಿ ಎಂಜಾಯ್ ಮಾಡ್ಬೇಕು, ನೀರಲ್ಲಿ ಹೋಗಿ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನಮ್ ಸೆಂದಿಲ್ ಅಂಕಲ್ ಕೂತಿದ್ದಾರೆ, ಈ ಕಡೆ ನಮ್ಮ ಅಮ್ಮ ನಮ್ಮ ಅತ್ತೆ ಕೂತಿದ್ದಾರೆ ಅಲ್ಲಿ. ಸೊ ನೋಡಿ, ಇಲ್ಲಿ ನಮ್ಮ ಅಮ್ಮ ಮತ್ತೆ ನಮ್ಮ ಪ್ರಣು ಇದ್ದಾಳೆ, ಅತ್ತೆ ಇದ್ದಾರೆ. ಆಮೇಲೆ ಇಲ್ಲಿ ಸೆಂದಿಲ್ ಅಂಕಲು ಮತ್ತೆ ಶಶಿ ಅಣ್ಣ ಅವ್ರ ಫ್ರೆಂಡ್, ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಸೊ ಇವ್ರು ಅಷ್ಟೇ ಅಲ್ಲ, ಇನ್ನು ನಮ್ಮ ಗೋಪಿಕಾ ಆಂಟಿ ಫ್ಯಾಮಿಲಿ ಎಲ್ಲ ಇದ್ದಾರೆ, ಅವರೆಲ್ಲ ಟೆಂಪಲ್ ಹೋಗಿದ್ದಾರೆ. ನಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಬಂದಿಲ್ಲ, ನೀರಲ್ಲಿನೇ ಎಂಜಾಯ್ ಮಾಡೋಣ, ಡೈರೆಕ್ಟ್ ನೀರಲ್ಲಿ ಬಂದು ಸ್ನಾನ ಮಾಡೋಣ ಅಂತ ಹೇಳಿ ಮನೆಯಲ್ಲಿ ಸ್ನಾನ ಮಾಡಿಲ್ಲ. ನೋಡಿ, ನಮ್ ದೀಕ್ಷಾ ಅತ್ತೆ ಅತ್ತೆ ಅಂತ ಕೂಗ್ತಾನೆ ಇದ್ದಾಳೆ. ಬರ್ಬೇಕು ತಾನೆ ದೀಕ್ಷು, ನೀನು ಬರ್ಬೇಕು ತಾನೆ ನನ್ ಜೊತೆ. ಅಯ್ಯೋ, ಇಲ್ಲಿ ಎಲ್ಲ ಕಲ್ಲು ಜಾಸ್ತಿ ಅಲ್ಲ, ಅದಕ್ಕೆ ಹೇಳಿದೆ ನಾನು. ತಗೋ ಮಾತಾಡು, ತಗೋ. ಏನು ನಾನು ಏನ್ ಹೇಳಿದೆ ನಿಮ್ಗೆ? ನೀನು ತಾನೇ ಹೇಳಿರೋದು ಏನಂತ? ಬೆಳಬಡಿ ಕಲ್ಲಿದ್ದ ದೊಡ್ಡದು ಅಂತ ಹೇಳಿದ್ರಿ ತಾನೆ. ನಿಮ್ಮಮ್ಮ ಹೊಡಿಯಲ್ಲ, ಓದಿತಾರೆ, ನೀವೇ ಕೈ ಇಟ್ಕೋಬೇಕಲ್ಲ. ಇಲ್ಲಿ ನಾವು ಕೂಡ ಹೆಲ್ಪ್ ಮಾಡ್ತೀವಿ ಈಗ. ಇಲ್ಲಿ ನಾವು ಕೂಡ ಇವಾಗ ಹೆಲ್ಪ್ ಮಾಡ್ತೀವಿ, ಎಲ್ಲ ತಂದಿಟ್ಟಿದ್ದಾರೆ ಅಡಿಗೆ ರೆಡಿ ಮಾಡಕ್ಕೆ. ಇಲ್ಲೇ ಇದೀನಿ, ಬಾ. ನೋಡಿ, 4 ಕ್ಯಾನ್ ನೀರು, ಆಮೇಲೆ ಅದೇ ಅಲ್ಲೇನ ಅದು ಕಾಣಿಸ್ತಾ ಇಲ್ಲಲ್ಲ. ಅಲ್ಲ ಅಣ್ಣ, ಅದು ಅಣ್ಣ ಅಣ್ಣನ್ ಇಲ್ಲ ಇಲ್ಲ, ಅಣ್ಣನ್ ಬಾಟಲ್ ಕಾಣಿಸ್ತಾ ಇಲ್ಲ, ನೀರಿನ ಬಾಟಲು. ಸೆಂದಿಲ್ ಅಂಕಲ್ ಹತ್ರನೂ ಇದೆ ನೀರಿನ ಬಾಟಲು. ನೋಡಿ ಅಣ್ಣನ್ ಲುಕ್ ಹೆಂಗಿದೆ. ಇಲ್ಲಿ ಅಣ್ಣ ಇಲ್ಲೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸಿಲಿಂಡ್ರು ನೋಡಿ, ಸಿಲಿಂಡ್ರು, ಗ್ಯಾಸು, ಅಡಿಗೆ ಮಾಡಕ್ಕೆ ನಾನ್ ವೆಜ್ ಊಟ ತುಂಬಾ ಭರ್ಜರಿಯಾಗಿ ಊಟ ರೆಡಿ ಮಾಡಿ, ಊಟ ಮಾಡ್ಬಿಟ್ಟು ನೀರಲ್ಲಿ ಎಂಜಾಯ್ ಮಾಡಕ್ ಹೋಗ್ಬೇಕು ಆದಷ್ಟು ಬೇಗ. ಸೊ ನೋಡಿ, ಶಶಿಯಣ್ಣ ಈರುಳ್ಳಿ ಹಚ್ತಿದ್ದಾರೆ. ಶಶಿಯಣ್ಣ ಮಾಡ್ಕೋತೀವಿ ಬಿಡಿ, ಅಕ್ಕ ಬಲ್ಲಿ ಅಣ್ಣ. ಇಲ್ಲ ಇಲ್ಲ, ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ. ಇನ್ನು ಇಲ್ಲಿ ತನು ಕೈಯಲ್ಲಿ ಏನ್ ತರೋದು? ಲಕ್ಕಿ ರಾಜೇಶ್, ಹಾಯ್ ರಾಜೇಶ್ ಬಂದ. ನೋಡಿ ರಾಜೇಶ್, ಗೋಪಿ, ರಾಜೇಶ್ ಹೊಡಿತಾನೆ ರಾಜೇಶ್ ನನ್ಗೆ. ನೋಡಿ ಆಂಟಿ, ನಿಮ್ಮ ಮಗ ಹೊಡಿತಾವ ನನ್ಗೆ. ಗೋಪಿ ಗೋಪಿಕಾ ಆಂಟಿ, ಅಯ್ಯೋ